ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನ್ಯೂಜಿಲ್ಯಾಂಡಲ್ಲಿರೋ ಒಂದು ಐಲ್ಯಾಂಡ್ಗೆ ಹೋಗ್ತಿದ್ದೀವಿ, ವಾಹಿಕಿ ಐಲ್ಯಾಂಡ್ಗೆ. ಸೊ ನಿಮಗೆ ಐಲ್ಯಾಂಡ್ ಹೇಗಿರುತ್ತೆ ತೋರ್ಸೋಣ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ವಿಡಿಯೋ ನೋಡೋಣ. ಸಿಟಿ ಸ್ಟಾರ್ಟಿಂಗಲ್ಲಿ ನಾವು ಇಲ್ಲಿ ಬರಬೇಕು. ಅಲ್ಲಿ ಟಿಕೆಟ್ನ ಬೈ ಮಾಡಬೇಕು. ಫೆರಿಯಲ್ಲಿ ಹೋಗೋದು. ಇಲ್ಲಿ ಟಿಕೆಟ್ನ ಸ್ಕ್ಯಾನ್ ಮಾಡಿ ಕಳಿಸ್ತಾ ಇದ್ದಾರೆ ನಮ್ಮನ್ನ ಒಳಗೆ. ನಾವು ಫೆರಿ ತೊಗೊಂಡಿದ್ದು 40 ಮಿನಿಟ್ಸ್ ಅಷ್ಟೇ. ಆಕ್ಲ್ಯಾಂಡಿಂದ ಐಲ್ಯಾಂಡ್ಗೆ ಹೋಗೋದಕ್ಕೆ ನಮಗೆ 40 ಮಿನಿಟ್ಸ್ ಅಷ್ಟೇ ಆಗಿದ್ದು. ಸೊ ಬೇಗ ಹೋಗ್ಬಿಟ್ವಿ. ಮುಂದೆ ಹೊರಟೋಗಿದ್ರಾ? ನೋಡಿ ಇಲ್ಲಿ ನಾವು ರೀಚ್ ಆದಮೇಲೆ ಅಲ್ಲಿ ಓಡಾಡೋದಕ್ಕೆ ಲೋಕಲ್ಗೆ ನಾವು ಬಸ್ನ ತೊಗೊಬೇಕಿತ್ತು. ಬಸ್ ತೊಗೊಬೇಕಂತ ಅಂದರೆ ಕಾರ್ಡ್ ಬೇಕಿತ್ತು. ಸೊ ಕಾರ್ಡ್ ತೊಗೊಳ್ಳಿ ಫಸ್ಟು ಅಂತ ಹೇಳಿದ್ರು ಸ್ವೈಪ್ ಮಾಡೋದಕ್ಕೆ. ಸೊ ಫಸ್ಟು ನಾವು ಕಾರ್ಡ್ನ ತೊಗೊಂಡ್ವಿ. ಐಲ್ಯಾಂಡ್ ರೀಚ್ ಆದಮೇಲೆ ನಾವು ಅಲ್ಲಿಂದ ಬಸ್ ತೊಗೊಂಡ್ವಿ. ನಾವು ಹೋಟೆಲ್ನ ಬುಕ್ ಮಾಡಿದ್ವಿ ಪ್ಲೇಸ್ಗೆ ಹೋಗೋದಕ್ಕಂತ ಹೇಳಿ. ಸೊ ಅಲ್ಲಿಂದ ಒಂದು ವ್ಯೂವ್ನ ತೊಗೊಂಡಿದ್ದೆ, ವಿಡಿಯೋನ ಹೇಗಿದೆ ಅಂದ್ಬಿಟ್ಟು. ಫುಲ್ ಗ್ರೀನರಿನೇ ಇತ್ತು. ಆಮೇಲೆ ಹೋಟೆಲ್ನ ರೀಚ್ ಆದ್ವಿ ನಾವು. ಏನು ಕಮೆಂಟ್ಸ್ ಎಲ್ಲ ಮಾತು ವಾಯ್ಸ್ ಓವರ್ ಕೊಡೋಣ ಅಂತ ನಾವು ಬುಕ್ ಮಾಡ್ಕೊಂಡಿದ್ದು ಹೋಟೆಲ್ನ ರೀಚ್ ಆದ್ವಿ. ಇದು ಬೀಚ್ಗೆ ತುಂಬ ಹತ್ತಿರ ಇತ್ತು, ವಾಕೇಬಲ್ ಡಿಸ್ಟೆನ್ಸ್ ಅಂತ ಹೇಳಿ ಇದನ್ನು ಬುಕ್ ಮಾಡಿದ್ದು. ಸೊ ಇದ್ರ ಓವರ್ ವ್ಯೂ ಹೀಗಿದೆ. ಫುಲ್ ಗ್ರೀನರಿ ಮಧ್ಯ ಇತ್ತು ಹೋಟೆಲ್ಲು. ತುಂಬ ಚೆನ್ನಾಗಿತ್ತು. ಇದ್ರ ಹತ್ರ ಬೀಚ್ ಇರೋದ್ರಿಂದ ಹೋಗೋದಕ್ಕೆ ಈಸಿ ಆಗುತ್ತೆ ಅಂತ ನಾವು ಬೀಚ್ಗೂ ಹೋಗ್ತೀವಿ. ಆಮೇಲೆ ತೋರಿಸ್ತೀನಿ ಹೇಗಿದೆ ಬೀಚ್ ಅಂತ ಹೇಳಿ. ಹೋಟೆಲ್ ಬಂದಿದ್ದೀವಿ. ಹೋಟೆಲ್ ಹೇಗಿದೆ ನೋಡೋಣ ಬನ್ನಿ. ಸೋಫಾ ಇದೆ. ಆಚೆ ಕಡೆ ಟೇಬಲ್ ಮತ್ತು ಚೇರ್ ಕೊಟ್ಟಿದ್ದಾರೆ. ಪಾರ್ಟಿ ಮಾಡ್ಬೋದು, ಇಲ್ಲ ಕೂತ್ಕೊಂಡು ಮಾತಾಡ್ಬೋದು, ಇಲ್ಲ ಆಚೆ ಓವರ್ ವ್ಯೂನು ನೋಡ್ಬೋದು. ಈ ಕಡೆ ಬಂದರೆ ಬೆಡ್ರೂಮಲ್ಲಿ ಟವಲ್ಲು, ಪಿಲ್ಲೋ ಎಲ್ಲದು ನೀಟಾಗಿ ಅರೇಂಜ್ ಮಾಡಿ ಇಟ್ಟಿದ್ರು. ಅಯರ್ನ್ ಬಾಕ್ಸ್ ಇತ್ತು, ಹ್ಯಾಂಗರ್ಗಳಿತ್ತು ಬಟ್ಟೆ ಇಡೋದಕ್ಕೆ, ಎಲ್ಲದನ್ನು ಚೆನ್ನಾಗಿತ್ತು. ಈ ಕಡೆ ಅಡುಗೆ ಮನೆಗೆ ಬಂದರೆ ಡಿಶ್ ವಾಷರ್ ಇತ್ತು, ಅವನ್ ಇತ್ತು, ಕೆಟಲ್ ಇತ್ತು, ಎಲ್ಲದೂ ಇತ್ತು. ಕಾಫಿ ಪೌಡರು, ಶುಗರು, ಸಾಲ್ಟು ಎಲ್ಲ ಇಟ್ಟಿದ್ರು. ಕ್ಲೀನ್ ಮಾಡೋಕ್ಕೆ ಏನಾದರೂ ಬೇಕಂತ ಅಂದರೆ ಎಲ್ಲದೂ ಇಟ್ಟಿದ್ರು. ಸೊ ಡಸ್ಟ್ಬಿನ್ಗಳು, ಡ್ರೈ ವೆಟ್ ಹಾಕೋದಕ್ಕೆ, ಸ್ಪೂನ್ಸ್ ಇತ್ತು, ಫೋಕ್ ಇತ್ತು, ಸಿಸರ್ಸ್ ಎಲ್ಲ ಇತ್ತು. ಕಂಪ್ಲೀಟ್ ಏನು ಬೇಕು ಎಲ್ಲ ಇತ್ತು. 1 ಡೇಗೆ 2 ಡೇಗೆ ಯೂಸ್ ಮಾಡ್ಕೊಳ್ಳೋ ಅಂಥದ್ದು. ಮಿಲ್ಕ್ ಕೂಡ ಇಟ್ಟಿದ್ರು. ನಾವು ಬೆಳಗ್ಗೆ ಹೊರಟಿದ್ದು 11 ಗಂಟೆಗೆ. ಅಲ್ಲಿ ಹೋಗೋ ಅಷ್ಟೊತ್ತಿಗೆ ಮಧ್ಯಾಹ್ನ ಆಗಿತ್ತು. ಹೊಟ್ಟೆ ಹಸಿತಿತ್ತಂತ ಆಚೆ ಹೋಗೋಣ ಅಂತ ಅಂದ್ಕೊಂಡ್ವಿ, ಏನಾದರೂ ತಿನ್ಕೊಂಬರೋಣ ಅಂತ ಹೇಳಿ. ಅಲ್ಲೇನೋ ಅಷ್ಟು ಫುಡ್ ಇಷ್ಟ ಆಗಲಿಲ್ಲ ನನಗೆ. ಆಚೆ ಹೋಗಿ ತಿಂದ್ವಿ, ಬಟ್ ಏನೋ ಫುಡ್ಡು ನನಗೆ ಅಷ್ಟೊಂದು ಇಷ್ಟ ಆಗಿಲ್ಲ. ಬೇಕಾಗಿದ್ದು ಫುಡ್ ಅಷ್ಟು ಚೆನ್ನಾಗಿರಲಿಲ್ಲ. ಬೀಚ್ ಪಕ್ಕನೇ ರೆಸ್ಟೋರೆಂಟ್ಗಳಿತ್ತು. ಅದ್ರ ಪಕ್ಕ ಬಂದರೆ ನಮ್ಮದು ಹೋಟೆಲ್ ಸಿಗ್ತಾಯಿತ್ತು. ಎಲ್ಲ ಹತ್ರನೇ 5 ಮಿನಿಟ್ಸ್ ವಾಕೇಬಲಲ್ಲಿ ಇತ್ತು ಎಲ್ಲದೂ. So, what do you think about Waiheke? ಇನ್ನು ಎಕ್ಸ್ಪ್ಲೋರ್ ಮಾಡ್ಬೇಕು, ಗೊತ್ತಿಲ್ಲ, ನೋಡ್ಬೇಕು. ನಾನು ಆರೆಂಜ್ ಜ್ಯೂಸ್ ತೊಗೊಂಡಿದ್ದೆ, ಬಟ್ ಅಷ್ಟೊಂದೇನು ಚೆನ್ನಾಗಿರಲಿಲ್ಲ. ಸಿಪ್ಪೆ ಸಮೇತ ಗ್ರೈಂಡ್ ಮಾಡಿರ್ತಾರೋ ಏನೋ, ಒಂಥರ ಕಹಿ ಕಹಿ ಅನ್ನಿಸ್ತಾ ಇತ್ತು.
ಆಮೇಲೆ ಸ್ಕ್ವಿಡ್ ಅದು ತಿಂದಿದ ತಕ್ಷಣನೇ ನನಗೆ ಒಂಥರ ಸ್ಮೆಲ್ ಬಂತು. ನಮ್ಮ ಯಜಮಾನರು ಎಕ್ಸ್ಪ್ರೆಷನ್ ಕೊಡಬೇಡ ಅಂತ ಹೇಳ್ತಿದ್ರು. ಅದು ಚೆನ್ನಾಗೇ ಇರಲಿಲ್ಲ, ಎಕ್ಸ್ಪ್ರೆಷನ್ ಹೇಗೆ ಕೊಡದೇ ಇರೋದು ಅಂತ ನಾನು ನಗಾಡ್ತಾ ಇದ್ದೆ. ರೂಮ್ಗೆ ಹೋಗಿ ಸ್ವಲ್ಪ ಹೊತ್ತು ಇದ್ದು ಆಮೇಲೆ ಬೀಚ್ಗೆ ಹೋಗೋಣ ಆಡೋಕ್ಕೆ ಅಂತ ಹೇಳಿದೆ ನಾನು. ಬೀಚಿಗೆ ಕರ್ಕೊಂಬಂದರು. ಆದರೆ ಆ ಬೀಚಲ್ಲಿ ಆ ಚಳಿಗೆ ನಿಲ್ಲಕ್ಕೆ ಆಗ್ತಿಲ್ಲ, ಆಡೋದೋಗ್ಲಿ. ಅಷ್ಟು ಕೈ ಕಾಲೆಲ್ಲ ಫುಲ್ ಕೊರ್ತ್ಕೊಂಡು ಹೋದಂಗೆ ಆಗ್ತಾಯಿತ್ತು ನನಗೆ. ಸುಮ್ಮನೆ ಹಾಗೆ ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡ್ವಿ. ಕಮೆಂಟ್ ಮಾಡೋ ಏನಂತ? ಬೀಚ್ ಕೋಟ್ ಹಾಕೊಂಬಂದಿ ಅಂತ. ಬೀಚಿಗೆ ಕೋಟ್ ಹಾಕೊಂಬಂದಿ. ಓ ತುಂಬ ಚಳಿ ಇದೆ. ಒಂದು ಸ್ವಲ್ಪ ವೀಡಿಯೋಸು ಫೋಟೋಸು ತೊಗೊಂಡೆ. ಕಾಲಂತೂ ಫುಲ್ ಕೊರಿತಾ ಇತ್ತು ಹಾಗೇನೆ. ಆಮೇಲೆ ವೀಡಿಯೋ ತೆಗ್ದಿದ ತಕ್ಷಣವೇ ನನಗಂತೂ ಜಾಕೆಟ್ ಹಾಕೊಂಬಿಡೋಣ ಅಂತ ಹೇಳಿ ಫಸ್ಟು ಜಾಕೆಟ್ ಹಾಕೊಂಡೆ. ಅಷ್ಟು ಚಳಿ ಆಗ್ತಾಯಿತ್ತು ನನಗಂತೂ. ಟ್ರಿಪ್ದು ನೆಕ್ಸ್ಟ್ ಡೇ ಆದರೆ ಇಲ್ಲಿ ತುಂಬ ಮಳೆ ಬರ್ತಿದೆ. ಅಲೋವೆರಾದು ಮರನೇ ಇದೆ ನೋಡಿ. ಅಲೋವೆರಾದ ಫ್ಯಾಮಿಲಿ ಇದ್ದು ಮರ ಹಾಕ್ಬಿಟ್ಟಿದೆ. ಸೊ ಮಳೆ ಜೋರು ಬರ್ತಿರೋದ್ರಿಂದ ಬ್ಯಾಕ್ ಟು ಪೆವಿಲಿಯನ್ ಥರ ಮನೆಗೆ ಹೋಗ್ಬೇಕು ಅಷ್ಟೇ, ಇನ್ನೇನು ನೋಡೋಕ್ಕಾಗೋದಿಲ್ಲ ಇಲ್ಲಿ. ಸೊ ಇವತ್ತು ನಾವು ಪ್ಲ್ಯಾನ್ ಮಾಡಿದ್ದು ವಿನ್ ಯಾರ್ಡ್ ಮತ್ತು ಆರ್ಚರಿ. ವಿನ್ ಯಾರ್ಡ್ಗೆ ಹೋದರೆ ಅಲ್ಲಿ ವೈನ್ ಹೇಗೆ ಮಾಡ್ತಾರೆ ಮತ್ತು ವೈನ್ನ ಟೇಸ್ಟ್ ಮಾಡೋದು ಎಲ್ಲದನ್ನು ಎಕ್ಸ್ಪೀರಿಯನ್ಸ್ ಮಾಡ್ಬೋದಿತ್ತು. ಮತ್ತು ಆರ್ಚರಿಲಿ ಇದು ಬೋ ಮತ್ತು ಯಾರೋ ಹೊಡಿತಾರಲ್ವ ಅದನ್ನು ಆಡ್ಬೋದಿತ್ತು. ಅದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಆದರೆ ಮಳೆ ತುಂಬ ಬರ್ತಿದೆ. ಇಲ್ಲಿ ಬಸ್ಸಲ್ಲೇ ಹೋಗಬೇಕು. ನಮಗೆ ಇದು ಫೆಸಿಲಿಟೀಸ್ ಇಲ್ಲ ಎಕ್ಸ್ಟ್ರಾ ನಾವು ಕ್ಯಾಬ್ ಮಾಡ್ಕೊಂಡು ಹೋಗೋದಕ್ಕೆ. ಇಲ್ಲಿ ಕ್ಯಾಬ್ ಎಲ್ಲ ಓಲಾ ಥರ ಬುಕ್ ಮಾಡೋಕ್ಕಾಗಲ್ಲ. ಸೊ ಬಸ್ಸಲ್ಲೇ ಹೋಗಬೇಕು. ಹಾಗಾಗಿ ಇವತ್ತಿಂದು ಪ್ಲ್ಯಾನ್ ಫುಲ್ ಕ್ಯಾನ್ಸಲ್ ಆಗಿದೆ. ಮನೆ ಕಡೆ ಹೋಗಬೇಕಿದೆ ಇವಾಗ. ಬೆಳಗ್ಗೆ ಎದ್ದಾಗಿಂದ ವೆದರು ಸರಿ ಇರಲಿಲ್ಲ. ಸೊ ಇನ್ನೇನು ಮಾಡೋದು ಅಂತ ಹೇಳಿ ಬ್ರೇಕ್ಫಾಸ್ಟ್ ತಿಂದು ರೆಡಿ ಆದೆ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು. ಯಾಕಂದರೆ ಅವತ್ತು ಡೇ ಫುಲ್ ರೈನಿ ಅಂತಲೇ ಇತ್ತು. ಆಮೇಲೆ ವಾಪಸ್ ಫೆರಿಗೆ ಬಂದ್ವಿ ನಾವು. ಫೆರಿ ಮೇಲ್ಗಡೆ ನಾವು ಕೂತಿರ್ಲಿಲ್ಲ, ಬರುವಾಗ ಕೆಳಗಡೆನೇ ಕೂತಿದ್ವಿ, ತುಂಬ ಚಳಿ ಇತ್ತಂತ ಹೇಳಿ. ಸೊ ವೀಡಿಯೋ ತೊಗೊಳ್ಳೋಣ ಹೇಗಿರುತ್ತೆ ನೋಡೋಣ ಅಂತ ಹೇಳಿಬಿಟ್ಟು ಮೇಲ್ಗಡೆ ಬಂದ್ವಿ. ಸೊ ವೀವ್ ಹೀಗಿತ್ತು. ಒಂದು ಸ್ವಲ್ಪ ವೀಡಿಯೋ ಮತ್ತು ಫೋಟೋಸ್ ತೊಗೊಂಡೆ ನಾನು. ಲೈಟಿಂಗ್ ಸರಿ ಇಲ್ಲ. ಅಲ್ಲಿಂದ ನಾವು ಟೌನ್ಗೆ ರೀಚ್ ಆದ್ವಿ. ಇದು ಆಚೆ ಕಡೆ ಬಂದು ರೀಚ್ ಆದಮೇಲೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.